ಎಲ್ಲ ನನ್ನ ಆತ್ಮೀಯರಿಗೂ ನಮಸ್ಕಾರಗಳು. ಆತ್ಮೀಯರೇ, ಇದಕ್ಕಿಂತ ಪೂರ್ವದಲ್ಲಿ ಕಂಪ್ಯೂಟರ್ ಫಂಡಮೆಂಟಲ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಇವಾಗ ಅದರ ಜೊತೆ ಕೆಲವೊಂದು ಆತ್ಮೀಯರು ನನಗೆ ಕಾಲ್ ಮಾಡಿ ಅದರ ಜೊತೆ ಪ್ಯಾಕೇಜನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿದಾಗ ಇವತ್ತು ಒಂದು ಸಿಂಪಲ್ ಇರತಕ್ಕಂಥ ಪ್ಯಾಕೇಜ್ ಬಗ್ಗೆ ಇವನ್ನ ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೀನಿ. ನೋಟ್ ಪ್ಯಾಡ್ ಅಂತ ಇದು ಭಾಳಷ್ಟು ಜನ ಇಲ್ಲೇನೈತೆ ಅಂತ ತಿಳ್ಕೊಲಿಕ್ಕೆ ಹೋಗ್ಬಿಡ್ರಿ, ಯಾಕಂದರೆ ಆ್ಯಕ್ಚುಲಿ ಇಂಪಾರ್ಟೆಂಟು. ಸೊ ವೆನ್ ವಿ ಲರ್ನ್ ದ ಸಮ್ ಇಂಪಾರ್ಟೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇನ್ ದ್ಯಾಟ್ ಟೈಮ್ ಐ ಗೆಟ್ ಟು ನೀಡ್ ಫಾರ್ ನೋಟ್ ಪ್ಯಾಡ್ ಪ್ಯಾಕೇಜ್. ಕೆಲವೊಂದು ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡಿರ್ತಕ್ಕಂಥ ಕೆಲವೊಂದು ಪ್ರೋಗ್ರಾಮದ ಭಾಷೆಗಳನ್ನೇ ನೀವು ಕಲಿಬೇಕಾದಾಗ ಇಲ್ಲಿ ಏನಾಗುತ್ತೆ, ಈ ನೋಟ್ ಪ್ಯಾಡದ ಅರ್ಥವನ್ನು ನೀವು ತಿಳ್ಕೊಬೇಕು. ಯಾಕಂದರೆ ಈ ಕೋಡ್ ಸಿಸ್ಟಮ್ಸನ್ನು ನಾವು ರಿಟರ್ನ್ ಮಾಡಬೇಕಾದಾಗ ಈ ಪ್ಯಾಕೇಜನ್ನು ಬಳಕೆ ಮಾಡ್ತೇವೆ. ಓಕೆ, ಇವಾಗ ಫಸ್ಟ್ ಒಂದು ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಸೊ ಇಲ್ಲಿ ನೀವು ಕಂಪ್ಯೂಟರ್ನ ಆನ್ ಮಾಡಬೇಕಾದಾಗ ಇದಕ್ಕೆ ವಿಂಡೋ ಬಟನ್ ಅಂತ ಕರಿಬೋದು ಅಥವಾ ಸ್ಟಾರ್ಟ್ ಬಟನ್ ಅಂತ ಹೇಳ್ತಾ ಇದ್ದೇವೆ. ಓಕೆ, ಇಲ್ಲಿ ಮೌಸನ್ನು ಕ್ಲಿಕ್ ಮಾಡಿದಾಗ ಒಂದು ಮೆನು ಓಪನ್ ಆಯ್ತಲ್ಲ, ಇದಕ್ಕೇನಂತ ಕರಿತೇವೆ. ಸೊ ನಾವು ಆ್ಯಕ್ಚುಲಿ ಪಾಪ್ ಮೆನು ಅಂತ ಕರಿತೇವೆ. ಏನದು ಪಾಪ್. ಸೊ ಪಾಪ್ ಇಟ್ ಮೀನ್ಸ್ ಇಟ್ ಕಂಟೆನ್ಸ್ ದ ಲಿಸ್ಟ್ ಆಫ್ ಫೋಲ್ಡರ್ಸ್ ಆರ್ ಪ್ರೋಗ್ರಾಮ್ಸ್. ಕೆಲವೊಂದು ಫೋಲ್ಡರ್ಗಳ ನೇಮ ಅಂತ ಕರಿಬೋದು ಅದಕ್ಕೆ, ಅಥವಾ ಕೆಲವೊಂದು ಪ್ರೋಗ್ರಾಮದಾಗ ಹೆಸರುಗಳನ್ನು ಸಹ ನಾವು ಏನು ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಇವಾಗ ನಾನು ಏನು ಮಾಡ್ತೇನೆ ಅಂದರೆ ಆ್ಯಕ್ಚುಲಿ ಇದನ್ನು ಕ್ಯಾನ್ಸಲ್ ಮಾಡಬೇಕಾದಾಗ ಎಸ್ಕೇಪ್ ಅನ್ನುವಂಥ ಬಟನನ್ನು ಪ್ರೆಸ್ ಮಾಡಿ. ಓಕೆ, ಹಾಗಾದರೆ ಈ ಬ್ಯಾಕ್ ಇರತಕ್ಕಂಥ ಇವಕ್ಕೆಲ್ಲ ಸಣ್ಣ ಸಣ್ಣ ಚಿತ್ರಗಳ ಸಮೂಹ ಇತ್ತಲ್ಲ, ಇವಕ್ಕೆಲ್ಲ ಏನಂತ ಕರಿತಪ್ಪ ಅಂದರೆ ಐಕಾನ್ಸ್ ಅಂತ ಕರಿತೀವಿ. ಸೊ ವಾಟ್ ಟು ಮೀನ್ ಬೈ ಐಕಾನ್ ಅಂತ ಕೇಳಿದಾಗ ಎ ಸಿಂಗಲ್ ಪಿಕ್ಚರ್ ಆರ್ ಎ ಗ್ರಾಫಿಕಲ್ ಪಿಕ್ಚರ್ ಇಸ್ ಆಲ್ಸೋ ಕಾಲ್ಡ್ ಎ ಐಕಾನ್. ಒಂದು ಸಣ್ಣ ಸಣ್ಣ ಚಿತ್ರಗಳ ಸಮೂಹಕ್ಕೆ ನಾವು ಏನಂತ ಕರಿತಾ ಇದ್ದೀವಿ, ಐಕಾನ್ಸ್ ಅಂತ ಕರಿತಾ ಇದ್ದೀವಿ. ಐಕಾನ್ಸ್ ಬ್ಯಾಕ್ ಏನಿಲ್ಲ, ನಾವು ಇದಕ್ಕೇನಂತ ಕರಿತೀವಿ, ಈ ಟೋಟಲ್ ನಾವು ಮೌಸನ್ನು ಮೂವ್ ಮಾಡ್ತಾ ಇದ್ದೀನಿಲ್ಲ, ಸೊ ಇದಕ್ಕೇನಂತ ಕರಿತಾ ಇದ್ದೀವಿ, ಡೆಸ್ಕ್ಟಾಪ್ ಅಂತ ಕರಿತಾ ಇದ್ದೇವೆ. ಇದನ್ನು ಏನದು ಡೆಸ್ಕ್ಟಾಪ್. ಸೊ ಡೆಸ್ಕ್ಟಾಪ್ ಇಟ್ ಮೀನ್ಸ್ ಇಟ್ ಇಸ್ ದ ಮೆಟಫ್ ಆಫ್ ಟೈನಿ ಫಿಕ್ಸಲ್ಸ್. ಇದು ಎಲೆಕ್ಟ್ರಾನಿಕ್ಸ್ ಫಿಕ್ಸಲ್ಸ್ಗಳನ್ನು ಮಾಡಲ್ಪಟ್ಟಿದ್ದಕ್ಕೆ ಡೆಸ್ಕ್ಟಾಪ್ ಎಂದು ಕರೆಯುತ್ತೇವೆ ಅಂತ ಹೇಳ್ತೇವೆ. ಸೊ ಈ ಬಿಲೋ ಇರ್ತಕ್ಕಂಥ ಅಂದರೆ ಬ್ಯಾಕ್ ಇರ್ತಕ್ಕಂಥ ಸ್ಕ್ರೀನ್ಗೆ ಅಂತ ಹೇಳ್ಬೋದು ನಿಮಗೆ ಜನರಲ್ ಆಗಿ ಹೇಳ್ಬೇಕಾದಾಗ. ಇನ್ನು ಈ ಬಿಲೋ ಇರ್ತಕ್ಕಂಥ ಬಾರ್ಕ್ನ ಏನಂತ ಕರಿತೀನಿ, ಟಾಸ್ಕ್ ಬಾರ್ ಅಂತ ಹೇಳ್ತೀನಿ. ಸೊ ಟಾಸ್ಕ್ ಬಾರ್ ಇಟ್ ಮೀನ್ಸ್ ಇಟ್ ಶೋಸ್ ದ ಸ್ಟಾರ್ಟ್ ಬಟನ್ ಆರ್ ವಿಂಡೋ ಬಟನ್ ಆ್ಯಂಡ್ ರೈಟ್ ಸೈಡ್ ಇಟ್ ಇಂಡಿಕೇಟ್ಸ್ ದ ಟೈಮ್ ಇಂಡಿಕೇಟರ್ ಆ್ಯಂಡ್ ಆಲ್ಸೋ ಇಟ್ ಇನ್ಕ್ಲೂಡ್ಸ್ ಸಮ್ ಲಂಚ್ ಐಕಾನ್ಸ್. ಕೆಲವೊಂದು ಲಂಚ್ ಐಕಾನ್ಸ್ ಅನ್ನು ಒಳಗೊಂಡೈತಿ, ಟೈಮ್ ಇಂಡಿಕೇಟ್ಸ್ ಅನ್ನು ಮಾಡೈತೆ. ಸೊ ಇದಕ್ಕೇನಂತೀವಿ ಟಾಸ್ಕ್ ಬಾರ. ಸೊ ಇವಾಗ ನಾವು ಏನು ಮಾಡೋಣ, ನೋಟ್ ಪ್ಯಾಡ್ ಪ್ಯಾಕೇಜನ್ನು ಸಿಂಪಲ್ ಆಗಿ ನಾವು ಕ್ರಿಯೇಟ್ ಮಾಡಬೇಕಾದಾಗ ಫಸ್ಟ್ ನೋಡಿ, ಇಲ್ಲಿ ಮೌಸನ್ನು ರೈಟ್ ಸೈಡ್ ಕ್ಲಿಕ್ ಮಾಡಿ. ಇಲ್ಲಿ ಹಲವಾರು ಆಪ್ಷನ್ಗಳ ಸಮೂಹ ಇದೆ, ಅಲ್ಲಿ ನ್ಯೂವನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಂತೆ ನಾನು ಇಲ್ಲಿ ಏನು ಮಾಡ್ತೀನಿ, ನೋಟ್ ಪ್ಯಾಡ್ ಅಂತಿದೆ ಇಲ್ಲಿ. ಸೊ ಎಲ್ಲೈತೆ ಅಂತ ನೋಡ್ಕೊರ್ಲಿ, ಟೆಕ್ಸ್ಟ್ ಡಾಕ್ಯುಮೆಂಟಾ ಅಂತಿದೆ. ಓಕೆ, ಒಂದು ಐಕಾನ್ಸ್ ಕ್ರಿಯೇಟ್ ಆಯ್ತು. ಅದು ಏನಿದು, ಒಂದು ಐಕಾನ್ಸ್ ಕ್ರಿಯೇಟ್ ಆಯಿತು. ಇದನ್ನು ನೀವು ಮತ್ತೆ ರೀನೇಮನ್ನು ಕೊಡಬೇಕಾದಾಗ ಮೌಸನ್ನು ರೈಟ್ ಸೈಡ್ ಕ್ಲಿಕ್ ಮಾಡಿ ರೀನೇಮ್ ಅಂತಾನೀಗ ಅದಕ್ಕೆ ಏನು ಮಾಡ್ತೀನಿ, ನೋಟ್ ಪ್ಯಾಡ್ ಪ್ಯಾಕೇಜ್ ಅಂತ ಕೊಡ್ತೀನಿ. ಅದನ್ನು ಏನದು ನೋಟ್ ಪ್ಯಾಡ್, ಇದೊಂದು ಹೆಸರು. ಸಿಂಪಲ್ ಡಾಟಾವನ್ನು ರಿಟರ್ನ್ ಮಾಡಬೇಕಾದಾಗ ಈ ಡಾಟಾವನ್ನು ನಾವು ಏನು ಮಾಡ್ತೀವಿ, ಈ ರೀತಿ ರೈಟನ್ನು ಮಾಡ್ತೀವಿ. ವೆನ್ ವಿ ಡಬಲ್ ಕ್ಲಿಕ್ ದಿಸ್ ಐಕಾನ್, ನಾ ಈ ಐಕಾನ್ ಮೇಲೆ ಯಾವಾಗ ಮೌಸನ್ನು ಡಬಲ್ ಕ್ಲಿಕ್ ಮಾಡ್ತೀನಿಲ್ಲ ಆವಾಗ ಏನಾಯ್ತು, ಪ್ಯಾಕೇಜ್ ಓಪನ್ ಆಯಿತು ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಿ ಏನು ಮಾಡ್ಕೋ, ಇಲ್ಲಿ 3 ಬಟನ್ಸನ್ನು ಈ ನೋಟ್ ಪ್ಯಾಡ್ ಡಾಟ್ ಇಲ್ಲಿದೆ ನೋಡು, TXT ಅಂತ ನೀವು ಕೇಳ್ಬೋದು. TXT ಅರ್ಥ ಏನಪ್ಪ ಅಂತ ಕೇಳ್ಬೋದು. ಇಲ್ಲಿ TXT ಇಟ್ ಮೀನ್ಸ್ ಇಟ್ಸ್ ದ ಎಕ್ಸ್ಟೆನ್ಷನ್ ನೇಮ್ ಫಾರ್ ನೋಟ್ ಪ್ಯಾಡ್ ಪ್ಯಾಕೇಜ್. ನೋಟ್ ಪ್ಯಾಡ್ ಪ್ಯಾಕೇಜ್ನ ಎಕ್ಸ್ಟೆನ್ಷನ್ ನೇಮ್ ಏನಪ್ಪ ಅಂದರೆ .txt ಅಂತ ಹೇಳ್ತೇವೆ. ಈ ಇರ್ತಕ್ಕಂಥ ಬಾರ್ಕ್ನ ಏನಂತ ಕರಿತೀನಿ, ಟೈಟಲ್ ಬಾರ ಅಂತ ಕರಿತೀನಿ. ಅದು ಏನದು ಟೈಟಲ್ ಬಾರ್. ಟೈಟಲ್ ಇಟ್ ಮೀನ್ಸ್ ಇಟ್ ಡಿಸ್ಪ್ಲೇಸ್ ದ ಫೈಲ್ ನೇಮ್ ಆ್ಯಂಡ್ ಪ್ಯಾಕೇಜ್ ನೇಮ್ ಆ್ಯಂಡ್ ಆಲ್ಸೋ ಇಟ್ ಇನ್ಕ್ಲೂಡ್ಸ್ ಸಮ್ ಬಟನ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಮಿನಿಮೈಸ್. ಏನಾಯ್ತು, ಇದರಲ್ಲಿ ಟಾಸ್ಕ್ ಬಾರದಲ್ಲಿ ಬಂದ ಫಿಯರ್ ಆಯಿತು. ಮತ್ತೆ ಮೌಸನ್ನು ಕ್ಲಿಕ್ ಮಾಡಿದಾಗ ಓಪನ್ ಆಯಿತು. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಫುಲ್ಲಿ ಮ್ಯಾಕ್ಸಿಮೈಸ್ ಆಯಿತು. ಅಥವಾ ನೀವು ಮತ್ತೆ ಸ್ಮಾಲ್ ರೀಸ್ಟೋರ್ ಬೇಕಾದಾಗ ಇದೇ ಮೌಸನ್ನು ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ಸ್ಮಾಲ್ ಆಯಿತು. ಸೊ ಲಾಸ್ಟ್ ಇಲ್ಲಿನ ಎಂಡಿಗನ್ನು ಕ್ಲಿಕ್ ಮಾಡಿದಾಗ ಏನಾಯಿತು, ಆ ಪ್ಯಾಕೇಜ್ ಕ್ಲೋಸ್ ಆಯಿತು ಅಂತ ಹೇಳ್ತೇವೆ. ಕನ್ಫ್ಯೂಸ್ ಮಾಡೋಕ್ಕೂ ಅಂತ ಅವಶ್ಯಕತೆ ಇಲ್ಲ. ಏನಂತೇಳಿ ಮೌಸನ್ನು ರೈಟ್ ಸೈಡ್ ಕ್ಲಿಕ್ ಮಾಡು, ನ್ಯೂ ಅಂತನ್ನು ಇಲ್ಲಿ ಪ್ಯಾಕೇಜ್ ನೇಮ್ಸನ್ನು ಬರ್ತೈತಿ. ಆ ಪ್ಯಾಕೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಯಿತು, ಈ ರೀತಿ ನೋಟ್ ಪ್ಯಾಡ್ ಅಂತ ಬರ್ತೀಗ. ಇನ್ನು ಜನರಲ್ ಆಗಿ ನೀವು ಅನದರ್ ಮೆಥಡನ್ನು ಬಳಕೆ ಮಾಡಬೇಕಾದಾಗ ಇಲ್ಲಿ ಸರ್ಚ್ ಆಪ್ಷನ್ಸ್ಗೆ ಹೋಗಿ ಇಲ್ಲಿ ನೋಟ್ ಪ್ಯಾಡ್ ಅಂತ ಟೈಪ್ ಮಾಡಿ. ಈಗ ನೋಟ್ ಪ್ಯಾಡ್ ಓಕೆ ಕ್ಲಿಕ್ ಈಗ ಓಪನ್ ಆಯ್ತು. ಈಗಾದರೂ ಸೇಮ್. ಈಗ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡಿದಾಗ ಏನಾಯಿತು, ಮಿನಿಮೈಸ್ ಆಯಿತು. ಓಪನ್ ಮಾಡಬೇಕಾದಾಗ ಮೌಸನ್ನು ಮತ್ತೆ ಕ್ಲಿಕ್ ಮಾಡು, ಓಪನ್ ಆಯಿತು. ಸೊ ಇಲ್ಲಿನ ಮೌಸನ್ನು ಮಿಡಲ್ ಬಟನ್ಸನ್ನು ಕ್ಲಿಕ್ ಮಾಡಿದಾಗ ಮ್ಯಾಕ್ಸಿಮೈಸ್ ಅಂತ ಹೇಳ್ತೇವೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಕ್ಲೋಸಾ ಅಂತ ಹೇಳ್ತೇವೆ. ಇದು ಏನಿದು ಕ್ಲೋಸಾ. ಓಕೆ, ಸೊ ಆದ್ಮೇಲೆ
ಪ್ರಥಮ ಯಾವುದೋ ಒಂದು ಪ್ಯಾಕೇಜನ್ನು ನೀವು ಓಪನ್ ಮಾಡಿದಾಗ ಫಸ್ಟ್ ಇರ್ತಕ್ಕಂಥ ಬಾರ್ಕ್ ಏನಂತ ಕರಿಬೇಕು, ಟೈಟಲ್ ಬಾರ. ಸೊ ಟೈಟಲ್ ಬಾರ್ ಇಟ್ ಡಿಸ್ಪ್ಲೇಸ್ ದ ಫೈಲ್ ನೇಮ್ ಅಂಡ್ ಪ್ಯಾಕೇಜ್ ನೇಮ್ and also it includes some buttons like for example minimize, again maximize, restore, okay, again maximize, last one is to close buttons, ಏನಂದ್ರೆ close buttons. ಇನ್ನು ಆದ ತಕ್ಷಣ ಏನಂದ್ರೆ ಫೈಲ್ ಎಡಿಟ್ ಫಾರ್ಮ್ಯಾಟ್ ವ್ಯೂ ಹೆಲ್ಪ್, ಸೊ ಸಚ್ ಆಪ್ಷನ್ಸ್ ಇಸ್ ಆಲ್ಸೋ ಕಾಲ್ಡ್ ಎ ಮೆನ್ಯೂ ಬಾರ್. ಈ ಫೈಲನ್ನು ಕ್ಲಿಕ್ ಮಾಡಿದಾಗ ಎಡಿಟು ಆಗಿರ್ಬೋದು, ಫಾರ್ಮ್ಯಾಟ್ ಆಗಿರ್ಬೋದು, ವ್ಯೂ ಆಗಿರ್ಬೋದು, ಹೆಲ್ಪ್, ಈ ಎಲ್ಲ ಆಪ್ಷನ್ಗಳ ಸಮೂಹಕ್ಕೆ ನಾನು ಏನಂತ ಕರಿತಾ ಇದ್ದೇನೆ, ಮೆನ್ಯೂ ಬಾರ ಅಂತ ಕರಿತಾ ಇದ್ದೇನೆ. ಸೊ ಈ ಬಿಲೋ ಇರ್ತಕ್ಕಂಥ ಈ ಏನು ಬ್ಲ್ಯಾಂಕ್ ಇಟ್ಲ ಇದಕ್ಕೇನಂತ ಕರಿತೇನೆ ಅಂದರೆ ಆ್ಯಕ್ಚುಲಿ ವರ್ಡ್ ಪ್ರೊಸೆಸಿಂಗ್ ಅಂತ ಕರಿಬೋದು ಇವನ್ನ, ಅಥವಾ ವರ್ಕ್ ಬುಕ್ ಅಂತ ಕರಿಬೋದು. ನಾವು ಆದ್ಮೇಲೆ ನಿಮಗೊಂದು ಕ್ವಶನ್ ಅನ್ನು ಕೇಳ್ಬೋದು, ವಾಟ್ ಡು ಮೀನ್ ಬೈ ವರ್ಕ್ ಬುಕ್? An electronic MET paper is also called a workbook. Electronic ಅಂದರೆ ಕೊಲ್ಲಾ ಪೇಪರ್ಗೆ ನಾನು ಏನಂತ ಕರಿತಾ ಇದ್ದೀನಿ, ವರ್ಕ್ ಬುಕ್ ಅಂತ ಕರಿತಾ ಇದ್ದೀನಿ. ಓಕೆ, ಎಸ್. ಇವನ್ನ ನೀವು ಫೈಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಒಂದು ಮೆನ್ಯೂ ಬರ್ತಲ್ಲ, ಈಗ ನ್ಯೂ ವಿಂಡೋ, ಓಪನ್, ಸೇವ್, ಸೇವ್ ಆಸ್, ಪೇಸ್ಟ್ ಸೆಟ್ ಆಫ್, ಪ್ರಿಂಟ್ ಆ್ಯಂಡ್ ಎಕ್ಸಿಟ್, ಆಲ್ ದಿಸ್ ಆರ್ ಆಲ್ಸೋ ಕಾಲ್ಡ್ ಎ ಲಿಸ್ಟ್ ಆಫ್ ಕಮ್ಯಾಂಡ್ಸ್. ಇವಕ್ಕೆಲ್ಲ ಏನಂತ ಕರಿತಾ ಇದ್ದೀವಿ, ಲಿಸ್ಟ್ ಆಫ್ ಕಮ್ಯಾಂಡ್ಸ್ ಅಂತ ಕರಿತಾ ಇದ್ದೇನೆ. ಸೊ ದ ಲಿಸ್ಟ್ ಆಫ್ ಕಮ್ಯಾಂಡ್ಸ್ ಇಸ್ ಆಲ್ಸೋ ಕಾಲ್ಡ್ ಎ ಫುಲ್ ಡೌನ್ ಮೆನ್ಯೂ. ಈ ಲಿಸ್ಟ್ ಆಫ್ ಕಮಾಂಡ್ಗಳ ಸಮೂಹಕ್ಕೆ ನಾನು ಏನಂತ ಕರಿತಾ ಇದ್ದೀನಿ, ಫುಲ್ ಡೌನ್ ಮೆನ್ಯೂ ಅಂತ ಕರಿತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಈಗ ನ್ಯೂ ಅಂತಾಗಿರ್ಬೋದು, ನ್ಯೂ ವಿಂಡೋ ಆಗಿರ್ಬೋದು, ಓಪನ್ ಆಗಿರ್ಬೋದು, ಸೇವ್ ಅಂತಾಗಿರ್ಬೋದು, ಸೇವ್ ಆ್ಯಸ್ ಆಗಿರ್ಬೋದು, ಬಿಲೋ ಒಂದು ಲೈನ್ ಇಟ್ಲ ಇದಕ್ಕೆ ನಾನು ಏನಂತ ಕರಿತಾ ಇದ್ದೀನಿ, ಡ್ರಾಪ್ ಡೌನ್ ಮೆನ್ಯೂ ಅಂತ ಕರಿತಾ ಇದ್ದೀನಿ. ಅದಾದ ಪೇಜ್ ಸೆಟಪ್ ಅಂತಾಗಿರ್ಬೋದು, ಪ್ರಿಂಟ್ ಅಂತಾಗಿರ್ಬೋದು, ಮತ್ತೆ ಒಂದು ಲೈನ್ಸ್ ಐತಿಲ್ಲ, ಇದಕ್ಕೂ ಒಂದು ಡ್ರಾಪ್ ಡೌನ್ ಮೆನ್ಯೂ ಅಂತ ಕರಿಬೋದು. ಎಕ್ಸಿಟ್ ಆಗಬೇಕು ಒಂದು ಏನೈತೆ, ಲೈನ್ಸ್ ಕ್ಲೋಸ್ ಆಗೈತಿ, ಇದಕ್ಕೆ ಏನಂತೀವಿ, ಡ್ರಾಪ್ ಡೌನ್ ಮೆನ್ಯೂ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಓಕೆ. ಸೊ ಇವಾಗ ನೀವು ರಿಟರ್ನ್ ಮಾಡಿರ್ತಕ್ಕಂಥ ಡಾಟಾ ನಿಮಗೆ ಗೊತ್ತಿದ್ದಿರ್ಬೋದು ಅಂತ ತಿಳ್ಕೊತೀನಿ. ಒಂದು ಉದಾಹರಣೆ ಏನಂದರೆ, ಸೊ ಯಾವಾಗೂ ಈ ಫಿಂಗರ್ಸನ್ನು ನಾವು ಯೂಸ್ ಮಾಡಬೇಕಾದಾಗ ಫಸ್ಟ್ ಆಫ್ ಆಲ್ ಏನು ಮಾಡ್ತೀವಿ, ಲಿಟಲ್ ಇಂಡೆಕ್ಸ್, ಮಿಡಲ್ ಆ್ಯಂಡ್ ರಿಂಗ್ ಫಿಂಗರ್ ಅಂತ ಕರಿತೀವಿ. ಸೊ ಥಂಬನ್ನು 9 ಫಿಂಗರ್ಸನ್ನು ಯಾವಾಗೂ ಇರಬೇಕಾದಾಗ ASDF ಅಗೇನ್ ಸೆಮಿಕೋಲನ್ LKJ ಅಂತ ಇರಬೇಕು. F ಮತ್ತು G ಅನ್ನು ಕವರ್ ಮಾಡಬೇಕಾದಾಗ ನಾನು ಏನು ಮಾಡ್ತೀನಿ, ರಿಂಗ್ ಫಿಂಗರ್ಸನ್ನು ಬಳಕೆ ಮಾಡ್ತೀನಿ. H ಮತ್ತು J ಅನ್ನು ಕವರ್ ಮಾಡಬೇಕಾದಾಗ ಅಗೇನ್ ರಿಂಗ್ ಫಿಂಗರ್ಸನ್ನು ಬಳಕೆ ಮಾಡ್ತೀನಿ. ಇದು ನೀವು ಏನು ಮಾಡ್ಕೋಬೇಕು, ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಬೇಕಾದಾಗ ಟೈಪಿಂಗ್ ಮಾಸ್ಟರ್ ಅಂತ ಒಂದು ಫ್ರೀ ಸಾಫ್ಟ್ವೇರ್ ಇದೆ, ಅದನ್ನು ನೀವು ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ನನಗೆ ಒಂದು ಯಾವುದೋ ವರ್ಡನ್ನು ನಾನು ರಿಟರ್ನ್ ಮಾಡಬೇಕಾದಾಗ, ಸೊ ಈಗ ನೋಡಿ, ಈಗ ವೆಲ್ಕಮ್ ಅಂತ ಒಂದು ಟೈಪ್ ಮಾಡಿದ್ದೀನಿ ಈಗ. ಓಕೆ, ನನಗೆ ಸ್ಪೇಸನ್ನು ಬೇಕಾದಾಗ ಸ್ಪೇಸ್ ಬಾರನ್ನು ಬಳಕೆ ಮಾಡ್ತೇನೆ. ಓಕೆ, 2 ಅಂತ ಹೇಳ್ತೇನೆ. ಓಕೆ, ಏನಪ್ಪ ಅಂದ್ರೆ ವೇದಿಕ್, VEDIK, ವೇದಿಕ್ ಅಕಾಡೆಮಿ. ನೀವು ಕೇಳ್ಬೋದು ಇಲ್ಲಿಗ ಆಲ್ ಕ್ಯಾರೆಕ್ಟರ್ ಇಟ್ ಶುಡ್ ಬಿ ಪ್ರೆಸೆಂಟ್ ಓನ್ಲಿ ಲೋವರ್ ಕೇಸ್ ಲೆಟರ್ಸ್. ಇಲ್ಲೆಲ್ಲ ಏನಿಗೆ ಅದು ಸ್ಮಾಲ್ ಕೇಸ್ ಲೆಟರ್ಸಲ್ಲಿ ಮಾತ್ರ ಬಂದಿರುತ್ತೆ. ನಾ ಎಂಟ್ರಿಗೆ ಏನು ಕೊಡ್ತಾನೆ, ಇದು ಗೋಸ್ ಆನ್ ದ ನೆಕ್ಸ್ಟ್ ಲೈನ್. ನಾ ಏನು ಮಾಡಿ ನೆಕ್ಸ್ಟ್ ಲೈನ್ಗೆ ಬನ್ನೀಗ. ಸೊ ಇಲ್ಲಿ ಕ್ಯಾಪ್ಸ್ಲಾಕನ್ನು ಆನ್ ಮಾಡಿದಾಗ, ಸೊ ಈಗೇನಿದೀಗ ವೆಲ್ಕಮ್ ಟು ಏನದು ವೇದಿಕ್ ಅಕಾಡೆಮಿ. ಈಗೇನೈತಿ, ಈಗ ಆಲ್ ಕ್ಯಾರೆಕ್ಟರ್ಸ್ ಇಟ್ ಶುಡ್ ಬಿ ಪ್ರೆಸೆಂಟ್ ಓನ್ಲಿ ಅಪ್ಪರ್ ಕೇಸ್ ಲೆಟರ್ಸ್. ಈ ಎಲ್ಲ ಕ್ಯಾರೆಕ್ಟರ್ಸ್ ಏನಾಯಿತು ಅಪ್ಪರ್ ಕೇಸ್ ಲೆಟರ್ಸಲ್ಲಿ ಬತ್ತು ಅಂತ ಹೇಳ್ತೀವಿ ಈಗ. ಸೊ ಆದ್ಮೇಲೆ ನೀವು ಇವುಗಳನ್ನ ರಿಟರ್ನ್ ಮಾಡಬೇಕಾದಾಗ ಮಾತ್ರ ಗೊತ್ತು, ಸ್ಪೇಸ್ ಅಂತ ಆಗಿರ್ಬೋದು. ಇವನ್ನ ಏನಾದರೂ ನೀ ಡಾಟಾವನ್ನು ರಿಟರ್ನ್ ಮಾಡಿದಾಗ, ಸೊ ಈ ರೀತಿ ಏನೋ ನಾವು ರಿಟರ್ನ್ ಮಾಡಿದ್ವು. ಓಕೆ, ಸೊ ಇಲ್ಲಿ ನೋಡಿ, ಈಗ ಮಿಸ್ಟೇಕ್ ಆಗಿರತಕ್ಕಂಥ ಕ್ಯಾರೆಕ್ಟರ್ಸ್ ಅಂತ ತೆಗಿಬೇಕಾದಾಗ ಬ್ಯಾಕ್ ಸ್ಪೇಸ್, ಇದರ ಬಗ್ಗೆ ಆಲ್ರೆಡಿ ನಾವು ಬಿಫೋರ್ ನಿಮಗೆ ಕೀಬೋರ್ಡಲ್ಲಿ ಹೇಳ್ಕೊಟ್ಟೇನೆ ಈಗ. ಓಕೆ, ಅದನ್ನು ಒಂದ್ಸಲ ಬೇಕಾದಾಗ ವಿಡಿಯೋನ ಮತ್ತೆ ವೀಕ್ಷಣೆ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಈ ಟೈಮ್ ಪಾಸ್ ಮಾಡ್ಕೊತ್ಕೊಂಡಿರೋದಲ್ಲ. ಸೊ ನಾನು ಇವಾಗ ಏನು ಮಾಡ್ತೇನೆ, ಆ್ಯಕ್ಚುಲಿ ನೋಟ್ ಪ್ಯಾಡ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರೆ, ಆ್ಯಕ್ಚುಲಿ ಇದು ಸರಳ ಟೆಕ್ಸ್ಟನ್ನು ಮಾತ್ರ ರೈಟ್ ಮಾಡಬೇಕಾದಾಗ ಈ ನೋಟ್ ಪ್ಯಾಡ್ ಪ್ಯಾಕೇಜನ್ನು ಬಳಕೆ ಮಾಡ್ತೇವೆ. ಆತ್ಮೀಯರೇ, ನೋಟ್ ಪ್ಯಾಡ್ ಎನ್ನುವುದು ವಿಂಡೋಸ್ ಕಾರ್ಯಾಚರಣೆ ವ್ಯವಸ್ಥೆಯೊಂದಿಗೆ ಉಚಿತವಾಗಿ ದೊರೆಯುವ ಸರಳ ಪಠ್ಯ ಅಂದರೆ ಟೆಕ್ಸ್ಟ್ ಅಂತ ಹೇಳ್ತೇವೆ. ಇವನ್ ಟೆಕ್ಸ್ಟ್ ಎಡಿಟರ್ ಅಂದರೆ ಸಂಪಾದಕ ಆಗಿದೆ. ಇದನ್ನು ಮುಖ್ಯವಾಗಿ ಸರಳ ಪಠ್ಯವನ್ನು ಬರೆಯಲು ಮತ್ತು ಸಂಪಾದಿಸಲು ಬಳಸಲಾಗುತ್ತದೆ. ಅಷ್ಟೇ ಅಲ್ಲದೆ, ಇನ್ನು ಒಂದು ಉದಾಹರಣೆ ಹೇಳಬೇಕಾದಾಗ ಸರಳ ಪಠ್ಯ ಅಂದರೆ ಏನೋ ಅಂತ ಕೇಳ್ಬೋದು. ಇವನ ಟಿಪ್ಪಣಿಗಳನ್ನಾಗಿರ್ಬೋದು, ಮಾಹಿತಿಗಳನ್ನಾಗಿರ್ಬೋದು, ಇವನ್ನ ಅಥವಾ ಇನ್ನೊಂದು ಕಲೆಕ್ಷನ್ ಇರತಕ್ಕಂಥ ಇನ್ಫಾರ್ಮೇಷನ್ಸನ್ನು ರಿಟರ್ನ್ ಮಾಡಬೇಕಾದಾಗ, ಸೊ ಸಿಂಪಲ್ ಟೆಕ್ಸ್ಟನ್ನು ಮಾತ್ರ ನೀವು ರೈಟ್ ಮಾಡಬೇಕಾದಾಗ ಈ ನೋಟ್ ಪ್ಯಾಡ್ ಪ್ಯಾಕೇಜನ್ನು ಬಳಕೆ ಮಾಡ್ತೇವೆ. ಇನ್ನು ಎರಡನೇದಾಗಿ ಹೇಳಬೇಕಾದಾಗ ಭಾಳ ಇಂಪಾರ್ಟೆಂಟ್ ಅದು, ಅದ್ರಗೋಸ್ಕರ ಈ ಪ್ಯಾಕೇಜನ್ನು ಹೇಳ್ತಾ ಇದ್ದೀನಿ. ಸೊ ಆದ್ಮೇಲೆ ಪ್ರೋಗ್ರಾಮಿಂಗ್ ಕೋಡ್ ಬರೆಯಲು, ಪ್ರೋಗ್ರಾಮಿಂಗ್ ಕೋಡ್ ಅಂದರೆ ಏನಾ ಅಂತ ಕೇಳ್ಬೋದು. ನಿಮಗೆ ಇದಕ್ಕಿಂತ ಪೂರ್ವದಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೆದಿದ್ದೀನಿ ನಾನು.
So when we write the system softwares and when we create the application softwares, in that time I get to need for programming language. ಯಾವಾಗ ಸಿಸ್ಟಮ್ ಸಾಫ್ಟ್ವೇರ್ಸ್ ಅನ್ನ ಬರೀಬೇಕಾಗೈತಿ, ಯಾವಾಗ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅನ್ನ ರೈಟ್ ಮಾಡಬೇಕಾಗೈತಿ, ಅವಾಗ ಪ್ರೋಗ್ರಾಮದ ಭಾಷೆಗಳ ಬಗ್ಗೆ ನನಗೆ ಜ್ಞಾನ ಗೊತ್ತಿರಬೇಕಂತ ಹೇಳ್ತೇವೆ. ಸೊ ಉದಾಹರಣೆ ಅಂತ ಹೇಳಿದಾಗ ಇಲ್ಲಿ HTML ಅಂತ ಇರ್ಬೋದು, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರಿತಾ ಇದ್ದೇವೆ. ಜಾವಾ ಸ್ಕ್ರಿಪ್ಟ್ ಆಗಿರ್ಬೋದು, ಇವನ್ ಸಿ ಆಗಿರ್ಬೋದು, ಇವನ್ C++ ಆಗಿರ್ಬೋದು. ಸೊ ಎಷ್ಟೇ ಅಲ್ಲದೆ ನಾ CSS ಅನ್ನ ರಿಟರ್ನ್ ಮಾಡೋದಾಗಿರ್ಬೋದು, ಇವನ್ ಪೈಥಾನ್ ಆಗಿರ್ಬೋದು, ಈ ಎಲ್ಲ ಕೋಡ್ ಸಿಸ್ಟಮ್ಸ್ ಅನ್ನ ರಿಟರ್ನ್ ಮಾಡಬೇಕಾದಾಗ ಈ ನೋಟ್ ಪ್ಯಾಡ್ ಅನ್ನುವಂಥ ಪ್ಯಾಕೇಜ್ ಅನ್ನ ನಾವು ಬಳಕೆ ಮಾಡ್ಕೋತೇವೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಪ್ಯಾಕೇಜ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇದ್ದೇನೆ ಈಗ. ಓಕೆ, ಎಸ್. ನೀವೀಗ ಫೈಲ್ ಅನ್ನು ಕ್ಲಿಕ್ ಮಾಡಿದಾಗ ಫಸ್ಟ್ ಹೇಳಿನಾಗ when we click the any menu or any option, it displays the list of commands. So the list of commands is also called a full down menu. ಇವಕ್ಕೆಲ್ಲ ಏನಿದೆ ಫುಲ್ ಡೌನ್ ಮೆನು ಅಂತೀವಿ. ಸೊ ಒಂದು ಉದಾಹರಣೆ ಏನಪ್ಪ ಅಂದ್ರೆ ನ್ಯೂ ಅಂತ ಐತಿ. ಈಗ ವಾಟ್ ಯು ಮೀನ್ ಬೈ ನ್ಯೂ? ನ್ಯೂ ಇಟ್ ಮೀನ್ಸ್ ಟು ಕ್ರಿಯೇಟ್ ಎ ನ್ಯೂ ಫೈಲ್. ಹೊಸ ಫೈಲ್ ಅನ್ನ ಕ್ರಿಯೇಟ್ ಮಾಡಬೇಕಾದ್ರೆ ನ್ಯೂ ಅನ್ನೋಂಥ ಕಮೆಂಟ್ಸ್ ಅನ್ನ ಬಳಕೆ ಮಾಡ್ತೀನಿ ಈಗ. ಸೊ ಇದಕ್ಕಿಂತ ಪೂರ್ವದಲ್ಲಿ ಏನು ಮಾಡ್ಕೋ, ಈ ಫೈಲ್ಸ್ ಅನ್ನ ಸೇವ್ ಮಾಡ್ಕೋಬೇಕಾದಾಗ ಇಲ್ಲಿ ಸೇವ್ ಅಂತಾನೆ ಈಗ ನಾ ಏನು ಮಾಡ್ತೇನೆ, ಇಲ್ಲಿಗ ಈ ರೀತಿ ಒಂದು ಫೋಲ್ಡರ್ ಡಿಸ್ಪ್ಲೇ ಬರ್ತದೆ. ಈಗ ನಮಗೆ ಎಲ್ಲಿ ಸೇವ್ ಆಗಬೇಕಾಗಿತ್ತು, ಮೈ PC ಡಾಕ್ಯುಮೆಂಟ್ಸ್ ಅಗೇನ್ ಓಕೆ ಸಮಥಿಂಗ್ ಹೇಳ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಏನಂದ್ರೆ ಆ್ಯಕ್ಚುಲಿ ನಾ ಇದಕ್ಕೆ ವೇದಿಕೆ ಒಂದು ನೇಮನ್ನು ಕೊಡ್ತೇನೆ ಈಗ, VEDIK ಅಂತ ಕೊಡ್ತೇನೆ ಈಗ. ಓಕೆ, ಸೊ ನೋಡಿ ಇಲ್ಲಿ ವೇದಿಕ್. ಓಕೆ, ಇಲ್ಲೇನು ಮಾಡ್ಕೊಳ್ಳಿ ಸೇವಾ ಅಂತಾನೆ ಈಗ. ಈ ವೇದಿಕ್ .txt ನಮ್ಮ ಮೌಸನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ನೋಡಿ. ಇವಾಗ ವೇದಿಕ್ ಅನ್ನೋದು ಫೈಲ್ ಹೆಸರು, .txt ಅನ್ನೋದು ಏನಪ್ಪ ಅಂದ್ರೆ ಟೆಕ್ಸ್ಟ್ ಅದ ನೇಮ. ಉದಾಹರಣೆ ನೀವು ವೇದಿಕ್ ಅಂತ ನೀವು ವರ್ಡ್ದಲ್ಲಿ ಕ್ರಿಯೇಟ್ ಮಾಡ್ಬೋದು, ಪವರ್ ಪಾಯಿಂಟಲ್ಲಿ ಕ್ರಿಯೇಟ್ ಮಾಡ್ಬೋದು, ಎಕ್ಸೆಸ್ದಲ್ಲಿ ಕ್ರಿಯೇಟ್ ಮಾಡ್ಬೋದು, ಅಥವಾ ಇನ್ಯಾವುದಾದ್ರು 100 ಪ್ಯಾಕೇಜಲ್ಲಿ ಕ್ರಿಯೇಟ್ ಮಾಡಿದಾಗ ವೇದಿಕ್ ಆಲ್ ಪ್ಯಾಕೇಜಕ್ಕೆ ನೀವು ವೇದಿಕೆ ಅಂತ ಹೆಸರು ಕೊಟ್ಟಾಗ ಹೌ ಟು ನೋ ದ ಸರ್ಚ್ ಇನ್ ದ ನೋಟ್ ಪ್ಯಾಡ್ ಪ್ಯಾಕೇಜ್. ಈ ನೋಟ್ ಪ್ಯಾಡ್ ಪ್ಯಾಕೇಜ್ ಅಥವಾ ವರ್ಡ್ ಪ್ಯಾಕೇಜ್ ನೀವು ತಿಳ್ಕೊಬೇಕಾದಾಗ ಸೊ ಇಟ್ ಡಿಫೆನ್ಸ್ ಆಫ್ ದ ಎಕ್ಸ್ಟೆನ್ಷನ್ ನೇಮ್. ಅವಾಗ ನಾವೇನು ಮಾಡ್ತೀವಿ, ಈ ಎಕ್ಸ್ಟೆನ್ಷನ್ ನೇಮ್ ಅನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ನಾವು ಕೇಳ್ಬೋದಿಲ್ಲ ಈಗ. ಸೊ ವಾಟ್ ಡು ಮೀನ್ ಬೈ ಫೈಲ್ ನೇಮ್ ಅಂಡ್ ಎಕ್ಸ್ಟೆನ್ಷನ್ ನೇಮ್ ಅಂತ. ಸೊ ಈಚ್ ಆ್ಯಂಡ್ ಎವ್ರಿ ಫೈಲ್ ಇಟ್ ಹೆಲ್ಸ್ ಓನ್ಲಿ 8 ಕ್ಯಾರೆಕ್ಟರ್ಸ್. ಯಾವುದೋ ಒಂದು ಫೈಲನ್ನು 8 ಅಕ್ಷರಗಳಿಗೆ ಮಾತ್ರ ತಗೋತೈತಿ. ಸೊ ಈಚ್ ಆ್ಯಂಡ್ ಎವ್ರಿ ಟೆಕ್ಸ್ಟ್ ಲೈಕ್ ಫಾರ್ ಎಕ್ಸಾಂಪಲ್, ಸೊ ಎಕ್ಸ್ಟೆನ್ಷನ್ ನೇಮ್ ಇಟ್ ಹೆಲ್ಸ್ 3 or 4 ಕ್ಯಾರೆಕ್ಟರ್ಸ್. .txt ಅಂತ ಇರ್ಬೋದು. ನೆಕ್ಸ್ಟ್ ನಿಮಗೆ ವರ್ಡ್ ಅದ ಬರುತ್ತೆ .docx ಅಂತ ಆಗುತ್ತೆ. ಸೊ ಏನಪ್ಪ ಅಂದರೆ XLSX ಅಂತ ಆಗುತ್ತೆ. ಅವು ಎಕ್ಸ್ಟೆನ್ಷನ್ ನೇಮ. ಅವು ಹೇಳೋ ಮುಂದೆ ಅದ್ರ ಬಗ್ಗೆ ಹೇಳ್ತೀನಿ ಈಗ. ಓಕೆ, ಈ ಫೈಲ್ ಏನಿತ್ತು ಸೇವ್ ಆಯ್ತು ಈಗ. ಸೇವ್ ಇಟ್ ಮೀನ್ಸ್ ಟು ಸೇವ್ ದ ಕರೆಂಟ್ ಫೈಲ್. ಓಕೆ, ಈಗ ನ್ಯೂ ಅಂತ ಕೊಡ್ತೀನಿ, ಟು ಕ್ರಿಯೇಟ್ ಎ ನ್ಯೂ ಫೈಲ್, ಹೊಸ ಫೈಲ್ ಬರುತ್ತೆ ಈಗ. ಬಟ್ ಬ್ಯಾಕ್ ಇರ್ತಕ್ಕಂಥ ಫೈಲ್ಸನ್ನು ನೀವು ಓಪನ್ ಮಾಡಬೇಕಾದಾಗ ಫೈಲನ್ನು ಕ್ಲಿಕ್ ಮಾಡಿ ನಾ ಏನು ಮಾಡ್ತೀನಿ, ಓಪನ್ ಅಂತ ಹೇಳ್ತೀನಿ. ದೇ ಆರ್ ಮಲ್ಟಿಪಲ್ ಫೈಲ್ಸ್ ಆರ್ ಅವೈಲೇಬಲ್. ನಾ ಎಲ್ಲೋ ವೇದಿಕ್ ಅಂತ ಕೊಟ್ಟಿನಿ ಹೆಸರನ್ನ, VEDIK ವೇದಿಕ್. ನೋಡಿಲಿ ವೇದಿಕ್ .docx RTF ಏನೇನೋ ಹೇಳ್ತಾ ಇದೆ ಅದು. ವೇದಿಕನ್ನ ಇದು ಕ್ಲಿಕ್ ಮಾಡ್ಕೋ. ಓಕೆ, ಓಪನ್ ಅಂತಾನು ಬಿಫೋರ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಡಾಟಾ ಏನಿತ್ತಿರಲಿ ಅವೈಲೇಬಲ್ ಬತ್ತು ಅಂತ ಹೇಳ್ತೇವೆ ಈಗ. ಓಕೆ, ಗೊತ್ತಾಯ್ತಲ್ಲ. ನ್ಯೂ ಇಟ್ ಮೀನ್ಸ್ ಟು ಕ್ರಿಯೇಟ್ ಎ ನ್ಯೂ ಫೈಲ್. ನ್ಯೂ ವಿಂಡೋ ಐತಿ ಈಗ. ಸೊ ನಾ ಏನು ಮಾಡ್ತಾ ಇದ್ದೀನಿ, ನಾ ಈಗ CSS ಅನ್ನು ಮತ್ತು ಸೊ ಪವರ್ BI ಅನ್ನು ಸೈಮಲ್ಟೇನಿಯಸ್ಲಿ ವರ್ಕ್ ಮಾಡಬೇಕಾದಾಗ ಡಬಲ್ ವಿಂಡೋನ ಬಳಕೆ ಮಾಡ್ಕೋತೇವೆ. ಅಂಥ ಸಿಚುವೇಶನ್ ಇದ್ದಾಗ ನ್ಯೂ ವಿಂಡೋ ಅಂತ ಹೇಳ್ತೀನಿ. ಅಗೇನ್ ಟು ಓಪನ್ ಸಬ್ ವಿಂಡೋ. ಇಲ್ಲಿ ಮತ್ತೊಂದು ಏನಾಯ್ತು ಅಂದ್ರೆ ಸಬ್ ವಿಂಡೋ ಓಪನ್ ಆಯಿತು. ನೀವು ಬೇಕಾದಾಗ ಅದನ್ನು ಇಲ್ಲಿ ಮಿನಿಮೈಸ್ ಮಾಡ್ಕೋಬೋದು, ಬೇಡಾದಾಗ ನೀವು ಇದನ್ನ ಕ್ಲೋಸ್ ಮಾಡ್ಕೋಬೋದು ಅಂತ ಹೇಳ್ತೇವೆ. ಓಕೆ, ಸೊ ಆಮೇಲೆ ಸೇವ್ ಇಟ್ ಮೀನ್ಸ್ ಟು ಸೇವ್ ದ ಕರೆಂಟ್ ಫೈಲ್. ನೀ ಬರೆದಿರ್ತಕ್ಕಂಥ ದತ್ತಾಂಶವನ್ನು ಕಂಪ್ಯೂಟರ್ದಲ್ಲಿ ಉಳಿಸಬೇಕಾದಾಗ ಸೇವ್ ಅನ್ನೋಂಥ ಕಮೆಂಟ್ಸ್ ಅನ್ನು ಬಳಕೆ ಮಾಡಿದ್ದೀವಿ. ಸೇವ್ ಆಸ್ ಇಟ್ ಮೀನ್ಸ್ ಟು ಕ್ರಿಯೇಟ್ ಎ ಡುಪ್ಲಿಕೇಟ್ ಫೈಲ್. ಈ ಪ್ರೆಸೆಂಟ್ ಇರತಕ್ಕಂಥ ವೇದಿಕೆ ಅನ್ನೋದನ್ನು ತೆಗೆದ ನಾ ಈಗೇನು ಮಾಡ್ತೀನಿ, ಅನಂತ ANANT ಅನಂತತ್ವ ಒಂದು ಫೈಲ್ ನೇಮನ್ನು ಕೊಡ್ತೀನಿ ಈಗ. ಸೊ ಅನಂತ .txt ಏನಪ್ಪ, ಜಸ್ಟ್ ಲೈಕ್ ಎ ಟು ನಾವು ಜೆರಾಕ್ಸ್ ತೆಗೆದಂಗೆ ಇದೆ ಆ್ಯಕ್ಚುಲಿ. ಸೊ ಅದಕ್ಕೇನು ಮಾಡ್ತೀವಿ, ಸೇವ್ ಎಜ್ ಅನ್ನೋಂಥ ಕಮೆಂಟ್ಸನ್ನು ಬಳಕೆ ಮಾಡಿದ್ದೀವಿ. ಪೇಜ್ ಸೆಟಪ್ ಅಂತ ಐತೆ ಈಗ. ಸೊ ಭಾಳ ಇಂಪಾರ್ಟೆಂಟ್ ಇದೆ ಪೇಜ್ ಸೆಟಪ್. ಸೊ ಇಟ್ ಕ್ಯಾನ್ ಬಿ ಸೆಟ್ ದ ಮಾರ್ಜಿನ್ಸ್ ಲೆಫ್ಟ್, ರೈಟ್, ಟಾಪ್ ಆ್ಯಂಡ್ ಬಾಟಮ್. ಒಂದು ಉದಾಹರಣೆ ನೋಡಿ ಈಗ. ಈ ಪೇಜ್ ಸೆಟಪ್ದಲ್ಲಿ ಬಂದಾಗ ಒಂದು ಲೆಫ್ಟ್ ಅಂತ ಐತಿ ಈಗ. ಸೊ ರೈಟ್ ಅಂತಿದೆ, ಟಾಪ್ ಅಂತಿದೆ, ಬಾಟಮ್ ಅಂತಿದೆ. ಒಂದು ಇಲ್ಲಿ ಸ್ವಲ್ಪ ಈ ಪ್ರೀವಿಯದಲ್ಲಿ ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ನಾ ಲೆಫ್ಟ್ ನನಗೆ ಏನು ಬೇಕಾಗೈತಿ, ಸೊ ಇಲ್ಲಿ ನಾ 4 ಅಂತ ಕೊಟ್ಟೆ ಬೈ ಚಾನ್ಸ್. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಡಾಟಾ ಇಲ್ಲಿಗೆ ಬಂತು, ಈ ರೀತಿ ಬರ್ತದ. ನೀವು ಒಂದು ಜನರಲಾಗಿ ಹೇಳಬೇಕಾದಾಗ ನೀವು ರಿಟರ್ನ್ ಮಾಡಿರ್ತಕ್ಕಂಥ ಪೇಪರ್ದ ಲೆಫ್ಟ್ ಎಷ್ಟು ಬೇಕು, ರೈಟ್ ಎಷ್ಟು ಬೇಕು, ಟಾಪ್ ಎಷ್ಟು ಬೇಕು, ಬಾಟಮ್ ಎಷ್ಟು ಬೇಕು ಅನ್ನೋದು ಸೆಟ್ ಮಾಡೋದು ಏನಪ್ಪ ಅಂದರೆ ಪೇಜ್ ಸೆಟಪ್ದ ಕೆಲಸ. ನಾ ಇದನ್ನು ತೆಗೆದು ಈಗ 1.5 ಅಂತ ಕೊಡ್ತೀನಿ. ಅಬ್ಸರ್ವ್ ಮಾಡಿ ಈಗ. ಓಕೆ, ಏನಾಯ್ತು ಈಗ 1.5 ಸೆಟ್ ಆಯಿತು. ಸೊ ರೈಟ್ ಏನೈತಿ 0.5 ಐತಿ. ಈಗ ನಾ ಬೇಕಾದಾಗ 1 ಅಂತ ಕೊಟ್ಟಾಗ 1 ಅಂತ ಮಾತ್ರ ಆಗುತ್ತೆ. ಇಲ್ಲಿ ಮೂವ್ ಆಗ್ತಾ ಇದೆ, ಇಲ್ಲಿ ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ಟಾಪ್ ಎಷ್ಟು ಬೇಕಾದ್ರೆ ಟಾಪ್ ನಾವು ಅಷ್ಟು ಸೆಂಟಿಮೀಟರ್ ಬಿಡ್ಬೋದು, ಬಾಟಮ್ ಅಷ್ಟು ಬಿಡ್ಬೋದು. ಇನ್ ಬಿಟ್ವೀನ್ ಪ್ಲೇಸ್ದಲ್ಲಿ ಮಾತ್ರ ಡಾಟಾ ಏನಾಗುತ್ತೆ ಪ್ರಿಂಟ್ ಬರುತ್ತೆ ಅಂತ ಹೇಳ್ತೇವೆ. ಇನ್ನು ಪ್ರಿಂಟಲ್ಲಿ ಬಂದಾಗ ದೇರ್ ಆರ್ ಟೋಟಲಿ 2 ಟೈಪ್ಸ್ ಆಫ್ ಪ್ರಿಂಟ್ ಓರಿಯೆಂಟೇಷನ್ ಅಂತ ಕರಿತೀವಿ. ಪ್ರಿಂಟಲ್ಲಿ 2 ಪ್ರಕಾರಗಳನ್ನ ಕಾಣ್ತಾ ಇದ್ದೀವಿ.
ಈಗ ಸೇಮ್ ಇರತಕ್ಕಂಥ ಡಾಟಾ ಇಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ, ಮೌಸನ್ನು ಆ್ಯರೋ ಕೀಯನ್ನು ಡಿಸ್ಪ್ಲೇ ಕೊಡ್ತಾ ಇದ್ದೀನಲ್ಲ, ಈ ಡಾಟಾ ಸೇಮ್ ಆ್ಯಸ್ ವೆಲ್ ನಿಂಗೆ ಔಟ್ಪುಟ್ ಬೇಕಾದಾಗ ಪೋರ್ಟ್ರೇಟ್ ಅನ್ನುವಂಥ ಕಮೆಂಟ್ಸನ್ನು ಬಳಕೆ ಮಾಡು. ಇದೇ ಬೈ ಚಾನ್ಸ್ ನೀ ಲ್ಯಾಂಡ್ಸ್ಕೇಪನ್ನು ಕೊಟ್ಟಾಗ ಆ ಇರತಕ್ಕಂಥ ಡಾಟಾ ಸೊ ನನಗೇನಾಗೈತಿ ಹಾರ್ಜೆಂಟಲ್ ಆಗಿ ಪ್ರಿಂಟ್ ಬರಬೇಕಾದಾಗ ವಿತ್ ಹೆಲ್ಪ್ ಆಫ್ ಇನ್ ದಿಸ್ ಆಪ್ಷನ್ಸ್. ಸೊ ಅದು ಇತ್ತು ವರ್ಟಿಕಲ್ ಬರ್ತದೆ, ಓಕೆ ಇದೇನು ಅಡ್ಡ ಆಗಿ ಬರ್ತಾವ ಅಂತ ಹೇಳ್ತೇವೆ. ಅದಕ್ಕೆ ಪೋರ್ಟ್ರೇಟನ್ನು ಕ್ಲಿಕ್ ಮಾಡ್ಕೋತೇವೆ. ಇಷ್ಟಲ್ಲದೆ ಸೈಜ್ ಬಗ್ಗೆ ಇದು ಎಂಥ ಪೇಪರ್ ಲೆಟರ್ ಸೈಜು, ನೀವು ಇಲ್ಲಿ ಮೌಸನ್ನು ಕ್ಲಿಕ್ ಮಾಡಿದಾಗ ಮಲ್ಟಿಪಲ್ ಟೈಪ್ಸ್ ಐತಿಲ್ಲ ಈಗ. ಸೊ ಒಂದು ಎಕ್ಸಾಂಪಲ್ A5 ಅಂತ ಇರ್ಬೋದು. ನಿಮ್ಮ ಜನರಲ್ಲಿಗೆ ಎಲ್ಲರಿಗೂ ಗೊತ್ತಾಗಬೇಕಾದಾಗ ಒಂದು ಹೇಳ್ತೀನಿ, A4 ಅಂತ ಹೇಳ್ತೀನಿ. ಈಗ ನೀವು ಮ್ಯಾಕ್ಸಿಮಮ್ ರಿಟರ್ನ್ ಮಾಡುವಂಥ ಏನಪ್ಪ ಅಂದರೆ A4 ಸೈಜ್ ಪೇಪರ್ಸನ್ನು ಬಳಕೆ ಮಾಡ್ತಾರೆ. ಕಸ್ಟಮ್ ಅಂತ ಬರುತ್ತೆ, ಲೀಗಲ್ ಅಂತ ಬರುತ್ತೆ. ಆಯಾ ಇದ್ರ ಮುಂದೆ ನೆಕ್ಸ್ಟ್ ಅದರ ಪ್ಯಾಕೇಜ್ ಬಗ್ಗೆ ಎಕ್ಸ್ಪ್ಲೇನ್ ಕೊಡ್ತೀನಿ ಪ್ಯಾಕೇಜಲ್ಲಿ ಹೇಳೋ ಮುಂದೆ. ಈಗೇನು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೋಸ್ಕರ ಇಷ್ಟೇ ಹೇಳ್ತಾ ಇದ್ದೀನಿ. ಸೊ ಹೆಡ್ಡರ್ ಅಂತ ಇದೆ. ಈಗ ನಾನು ಹೆಡ್ಡರ್ ಏನು ಮಾಡ್ತಾ ಇದ್ದೀನಿ, ವೇದಿಕ್ ಅಕಾಡೆಮಿ ಅಂತ ರೈಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಪೇಜಕ್ಕೂ ನೀವು ನೋಡ್ತೀರಿ ಈಗ. ಸೊ ಸಂಯುಕ್ತ ಕರ್ನಾಟಕ, ವಿಜಯವಾಣಿ, ವಿಜಯ ಕರ್ನಾಟಕ ಇವೆಲ್ಲ ಏನಪ್ಪ ಅಂದರೆ ಡೈಲಿ ನ್ಯೂಸ್ ಪೇಪರು. ಅವ್ರು ಪ್ರತಿ ಸಲ ರೈಟ್ ಮಾಡ್ಕೊತ ಹೋಗಂಗಿಲ್ಲ. ಒಂದು ಸಲ ಡಾಟಾವನ್ನು ರಿಟರ್ನ್ ಮಾಡಿ ಪ್ರತಿ ಸಲ ಪೇಜದ ಟೈಟಲ್ ಮತ್ತು ಪೇಜದ ಫೂಟ್ರನ್ನು ಬರೀಬೇಕಾದಾಗ ನಾನು ಹೇಳ್ತೀನಿ. ಈಗ ಪೇಜದ ಫೂಟ್ರ್ ಏನು ಬರ್ತೀನಿ ಇಲ್ಲಿ. ಸೊ ಒಂದು ಎಕ್ಸಾಂಪಲ್ ಏನಂದ್ರೆ, ಮೇಕಿಂಗ್ ಇಂಪಾಸಿಬಲ್ ಇಸ್ ಪಾಸಿಬಲ್. ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂಥ ಒಂದು ಗಾದೆ ಮಾತನ್ನು ನಾನು ನಿಮ್ಗೆ ಏನು ಮಾಡಿದ್ದೀನಿ, ಫೂಟ್ರ್ ಅಂದರೆ ಗಾದೆ ಮಾತನ್ನು ಈ ಪೇಜದ ಕೆಳಗಡೆ ಪ್ರತಿಯೊಂದು ಪೇಜಿಗೆ ಬರಬೇಕಾದಾಗ ನಾನು ಏನು ಮಾಡಿದ್ದೀನಿ, ಇಲ್ಲಿ ರಿಟರ್ನ್ ಮಾಡೀನಿ. ಸೊ ಈ ಓಕೆ ಅಂತ ಕೊಟ್ಟಾಗ ನೀವು ಪ್ರಿಂಟ್ ಕೊಟ್ಟೆ ಅಂದರೆ ಈಚ್ ಆ್ಯಂಡ್ ಎವ್ರಿ ಪೇಜ್ ಏನಪ್ಪ ಅಂದರೆ ಫಸ್ಟು ವೇದಿಕ್ ಅಕಾಡೆಮಿ, ಕೆಳಗಡೆ ಮೇಕಿಂಗ್ ಇಂಪಾಸಿಬಲ್ ಈಸ್ ಪಾಸಿಬಲ್ ಅಂತ ಬರುತ್ತೆ ಅದು. ಓಕೆ, ಎಸ್. ಇನ್ನು ಆಮೇಲೆ ಪೇಜ್ ಸೆಟಪ್ ಅಂತ ಇತ್ತು, ಗೊತ್ತಾಯ್ತು ಈಗ ಪ್ರಿಂಟ್. ಸೊ ಪ್ರಿಂಟದಲ್ಲಿ ನಿಮ್ಗೆ ಹೇಳಿದಾಗ ದೇರ್ ಆರ್ ಟೋಟಲಿ 2 ಟೈಪ್ಸ್ ಆಫ್ ಪ್ರಿಂಟ್ ಓರಿಯಂಟೇಷನ್. ಒನ್ ಇಸ್ ಪೋರ್ಟ್ರೇಟ್ ಅಂಡ್ ಸೆಕೆಂಡ್ ಒನ್ ಲ್ಯಾಂಡ್ಸ್ಕೇಪ್ ಅಂತ. ಸೊ ಓಕೆ, ಇಲ್ಲಿ ಪ್ರಿಂಟ್ ಕೊಟ್ಟದ ಪ್ರಿಂಟ್ ಬರ್ತೈತೆ. ಅದು ನೆಕ್ಸ್ಟ್ ಪ್ಯಾಕೇಜಲ್ಲಿ ಅದರ ಬಗ್ಗೆ ವಿವರವಾಗಿ ಹೇಳೋಣ. ಯಾಕಂದ್ರೆ ಸಿಂಪಲ್ ಪ್ಯಾಕೇಜ್ ಇದು, ಅಷ್ಟು ಎಕ್ಸ್ಪ್ಲೈನ್ ಕೊಡ್ಲಿಕ್ಕೆ ಇಲ್ಲಿ ಬರಲ್ಲ. ಸೊ ಎಕ್ಸಿಟ್ ಇಟ್ ಮೀನ್ಸ್ ಟು ಕ್ವಿಟ್ ದ ನೋಟ್ ಪ್ಯಾಡ್ ಪ್ಯಾಕೇಜ್. ನೋಟ್ ಪ್ಯಾಡ್ ಪ್ಯಾಕೇಜ್ನ ನೀವು ಕಂಪ್ಲೀಟಾಗಿ ಹೊರಗಡೆ ಬರಬೇಕಾದಾಗ ಎಕ್ಸಿಟ್ ಅನ್ನೋಂಥ ಪ್ಯಾಕೇಜನ್ನು ಏನು ಮಾಡ್ತೀನಿ, ಕಮಾಂಡನ್ನು ಬಳಕೆ ಮಾಡ್ತೀನಿ. ಮತ್ತೆ ಒಂದು ಸೆಕೆಂಡ್ ನೀವು ನೋಟ್ ಪ್ಯಾಡ್ ಅಂತ ಟೈಪ್ ಮಾಡಿ ಸರ್ಚಲ್ಲಿ ಹೋಗಿ ನೋಟ್ ಪ್ಯಾಡ್. ಎಸ್, ಓಕೆ, ಓಪನ್ ಆಯ್ತು ಇವಾಗ. ಸೊ ಜಸ್ಟ್ ಫೈಲನ್ನು ಕ್ಲಿಕ್ ಮಾಡಿಲಿ, ಓಪನ್ ಅತ್ತನ್ನು ನಾ ಏನಂತ ಕೊಟ್ಟೀನಿ ಇಲ್ಲಿ ಇದೀಗ ಅನಂತ ಅಂತ ಕೊಟ್ಟೀನಿ ಅಥವಾ ವೇದಿಕ್ ಅಂತ ಕೊಟ್ಟೀನಿ. ಓಕೆ ಅಂತ ಈಗ ಜಸ್ಟ್ ಓಕೆ, ಅಗೇನ್ ಮ್ಯಾಕ್ಸಿಮೈಸ್. ಇನ್ನು ಎರಡನೇ ಮೆನು ಏನಂದರೆ ಎಡಿಟ್ ಅಂತ. ಇದು ಭಾಳ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಇಲ್ಲಿ ನೋಡಿ ಮತ್ತೊಂದು ಹೇಳಬೇಕಾದಾಗ ಇಲ್ಲಿ ಕೆಲವೊಂದು ಶಾರ್ಟ್ಕಟ್ ಕೀಯನ್ನು ಬಳಕೆ ಮಾಡಿದ್ದಾರೆ. ಈಗ ಅದರ ಬಗ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾಕಂದರೆ ಆ್ಯಕ್ಚುಲಿ ಸೊ ನಾ ಇಲ್ಲಿ ಹೋಗಿ ನೀವು ಅಂತಂತೀನಿ ಈಗ. ಓಕೆ, ಇಲ್ಲಿ ಹೋಗಿ ಏನು ಮಾಡ್ತೀನಿ, ಫೈಲ್ ಓಪನ್ ಮಾಡಕ್ಕೆ ಕಂಟ್ರೋಲ್ ಶಿಫ್ಟ್ ಎನ್ ಅಂತ ಇದೆ. ಈಗ ನೋಡಿ ಇಲ್ಲಿ ಕಂಟ್ರೋಲು ಮತ್ತು ಶಿಫ್ಟನ್ನು ಪ್ರೆಸ್ ಮಾಡಿ ಎನ್ ಅಂತ ಕೊಟ್ಟಾಗ ಟು ನ್ಯೂ ವಿಂಡೋ ಓಪನ್ ಆಯ್ತು. ಈಗ ಕ್ಯಾನ್ಸಲ್ ಮಾಡಬೇಕಾದಾಗ ಓಕೆ ಕ್ಯಾನ್ಸಲ್ ಮಾಡಿ. ಇವಾಗ ಸೊ ನಾ ಫೈಲ್ಸನ್ನು ಓಪನ್ ಮಾಡಬೇಕಾದಾಗ ಇಲ್ಲಿ ಹೋಗಿ ನಾವು ಓಪನ್ ಅಂತ ಅನ್ಬೋದು, ಅಥವಾ ಶಾರ್ಟ್ಕಟ್ಗೆ ಏನು ಮಾಡ್ತೀನಿ ಆ್ಯಕ್ಚುಲಿ. ಸೊ ಇಲ್ಲಿ ಫೈಲ್ನಲ್ಲಿ ಹೋಗಿ ಅದನ್ನಕ್ಕಿಂತ ಮುಂಚೆ ಕಂಟ್ರೋಲ್ ಓ ಅಂತ ಕೊಡ್ತೀನಿ, ಓಪನ್ಸ್ ಅನ್ ಎಕ್ಸಿಸ್ಟಿಂಗ್ ಫೈಲ್. ಒಳಗಡೆ ಇರ್ತಕ್ಕಂಥ ಫೈಲ್ಸ್ಗಳನ್ನ ಹೊರಗಡೆ ತೆಗಿಬೇಕಾದಾಗ ಕಂಟ್ರೋಲ್ ಓ ಅಂತ ಕಮೆಂಟ್ಸನ್ನು ಬಳಕೆ ಮಾಡ್ತೀನಿ. ಓಕೆ, ಕ್ಯಾನ್ಸಲ್. ಅಗೇನ್ ಫೈಲನ್ನು ಕ್ಲಿಕ್ ಮಾಡಿಲಿ. ಸೇವ್ ಇಟ್ ಮೀನ್ಸ್ ಟು ಸೇವ್ ದ ಕರೆಂಟ್ ಫೈಲ್. ಆ ಪ್ರೆಸೆಂಟ್ ಇರ್ತಕ್ಕಂಥ ಡಾಟಾ ಇಲ್ಲಿ ಬತ್ತಪ್ಪ ಇದೆ. ಈಗ ಎಲ್ಲೋ ಅನಂತದೊಂದು ಫೈಲ್ ಐತೆ, ಆ ಫೈಲನ್ನು ಓಪನ್ ಮಾಡಿ. ಈಗ ಓಪನ್ ಆಯ್ತು ಈಗ. ಓಕೆ, ಸೊ ನಾನು ಏನು ಮಾಡ್ತೀನಿ, ಇದನ್ನು ಡೂಪ್ಲಿಕೇಟ್ ಮಾಡ್ಕೋಬೇಕಾದಾಗ ಇಲ್ಲಿ ಏನು ಮಾಡ್ತೀನಿ, ಸೇವ್ ಆ್ಯಸ್ ಅಂತ ಐತೆ. ಈಗ ಸೇವ್ ಆ್ಯಸ್ ಅಂತ ಮಾಡಬೇಕಾದಾಗ ಕಂಟ್ರೋಲು ಶಿಫ್ಟ್ ಎಸ್ ಅಂತ ಕೊಟ್ಟಾಗ ಟು ಕ್ರಿಯೇಟ್ ಡೂಪ್ಲಿಕೇಟ್ ಫೈಲ್. ಏನು ಮಾಡಿ ಡೂಪ್ಲಿಕೇಟ್ ಫೈಲನ್ನು ಕ್ರಿಯೇಟ್ ಮಾಡಬೇಕಾದಾಗ ಕಂಟ್ರೋಲ್ ಶಿಫ್ಟ್ ಏನು ಮಾಡಿನಿ ಎಸ್ ಅಂತ ಕೊಟ್ಟಾಗ ಇದು ಫೈಲ್ ನೇಮನ್ನು ಕೇಳುತ್ತೆ. ಸೊ ಒಂದು ಎಕ್ಸಾಂಪಲ್ POT. ಓಕೆ, POT ಪಾಟ್ ಅಂತ ಕೊಡ್ತೀನಿ ಈಗ. ಜಸ್ಟ್ ಓಕೆ ಸೇವ್ ಆಗ್ತಾನೆ. ಈಗ ಆ ಫೈಲ್ ಏನೈತಿ ಪಾಟ್ ಟೆಕ್ಸ್ಟ್ ಅಂತ ಬರುತ್ತೆ ಈಗ. ಓಕೆ, ಎಸ್. ಶಾರ್ಟ್ಕಟ್ ಕೀ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ನೋಡಿಲ್ಲ ಈಗ ಹೇಳ್ತೀನಿ. ಇಫ್ ಯು ಟು ಓಪನ್ ಎನಿ ಮೆನ್ಯೂ, ನಾ ಅಲ್ಟನ್ನು ಹಿಡಿದು ಕೊಟ್ಟಾಗ ಇಲ್ಲಿ ಎಫ್ ಅಂತ ಕೊಟ್ಟಾಗ ಟು ಓಪನ್ ದ ಫೈಲ್ ಮೆನ್ಯೂ, ಎಸ್ಕೇಪ್ ಫಾರ್ ಟು ಕ್ಯಾನ್ಸಲ್. ಬಟ್ ಒಂದು ಕಮಾಂಡನ್ನು ಬಳಕೆ ಮಾಡಬೇಕಾದಾಗ ನೋಡಿ ಈಗ ಕಂಟ್ರೋಲ್ ಅನ್ನೋಂಥ ಕೀಯನ್ನು ಬಳಕೆ ಮಾಡ್ತೀನಿ. ಕಂಟ್ರೋಲ್ ಎನ್ ಓಕೆ ಟು ಕ್ರಿಯೇಟ್ ಎ ನ್ಯೂ ಫೈಲ್. ಕಂಟ್ರೋಲ್ ಓ ಫಾರ್ ಓಪನ್ಸ್ ಅನ್ ಎಕ್ಸಿಸ್ಟಿಂಗ್ ಫೈಲ್. ಯಾವ ಫೈಲ್ ಬೇಕಲ್ಲ ಆ ಫೈಲನ್ನು ಏನು ಮಾಡ್ಕೋ ಓಪನ್ ಮಾಡ್ಕೋ ಇಲ್ಲಿ. ಎಸ್, ಓಕೆ, ಜಸ್ಟ್ ಟು ಕ್ಲಿಕ್ ಓಕೆ ಆತನೀಗ ಓಪನ್ ಆಯ್ತು. ಈಗ ಅಗೇನ್ ಫೈಲನ್ನು ಕ್ಲಿಕ್ ಮಾಡ್ಕೊಂಡು ನನಗೇನು ಬೇಕಾಗಿತ್ತು ಸೇವ್ ಮಾಡಬೇಕಾದಾಗ ಕಂಟ್ರೋಲ್ ಎಸ್ ಅತ್ತನೀಗ ಟು ಸೇವ್ ದ ಡಾಟಾ ಏನಾಗಿದೆ ಸೇವ್ ಆಗಿದೆ. ಅಗೇನ್ ಏನು ಮಾಡ್ಕೋ ಇಲ್ಲಿ ಅಲ್ಟ್ ಎಫ್. ಓಕೆ, ಫೈಲನ್ನು ಕೊಟ್ಟಾಗ ಸೇವ್ ಆ್ಯಸ್ ಅಂತ ಮಾಡಬೇಕಾದಾಗ ಕಂಟ್ರೋಲ್ ಶಿಫ್ಟ್ ಎಸ್ ಅಂತ ಕೊಡು. ಇಟ್ ಆಸ್ಕ್ ದ ಡೂಪ್ಲಿಕೇಟ್ ಫೈಲ್ ನೇಮ್. ನನಗೆ ಇದು ಏನು ಬೇಕಾಗಿತ್ತು ಡೂಪ್ಲಿಕೇಟ್ ಫೈಲನ್ನು ಕ್ಲಿಕ್ ಮಾಡ್ಕೋಬೇಕಾದಾಗ ಕಂಟ್ರೋಲ್ ಶಿಫ್ಟ್ ಎಸ್. ಓಕೆ, ಡೂಪ್ಲಿಕೇಟ್ ಫೈಲನ್ನು ಕೇಳುತ್ತೆ, ಅದನ್ನು ಸೇವ್ ಮಾಡ್ಕೊಳ್ಳಿ. ಓಕೆ, ಅಗೇನ್ ಫೈಲು ಪೇಜ್ ಸೆಟಪ್ ಅಂತ ಐತೆ. ಈಗ ಇದಕ್ಕೂ ನೀವು ಶಾರ್ಟ್ಕಟ್ ಕೀಯನ್ನು ಕ್ರಿಯೇಟ್ ಮಾಡ್ಕೋಬೋದು. ಬಟ್ ಆ್ಯಕ್ಚುಲಿ ಏನಾಗಿದೆ ಈ ವರ್ಡ್ ನೋಟ್ ಪ್ಯಾಡ್ ಸಿಂಪಲ್ ಪ್ಯಾಕೇಜ್ ಇರೋದ್ರಿಂದ ಇಲ್ಲಿ ಬಲ್ಲ. ವರ್ಡು ಎಕ್ಸೆಲ್ ಮುಂದೆ ಹೇಳ್ತೀನಿ ನಾನೀಗ. ಸೊ ಪ್ರಿಂಟ್ ಅಂತ ಕೊಟ್ಟಾಗ ಡಾಟಾ ಪ್ರಿಂಟ್ ಬರಬೇಕಾದ್ರೆ ಡೈರೆಕ್ಟಾಗಿ ಕಂಟ್ರೋಲ್ ಪಿ ಅಂತ ಡಾಟಾ ಏನಾಯಿತು
ಸೊ ನೀವು ಪ್ರಿಂಟ್ ಬರಬೇಕಾದಾಗ ಪ್ರಿಂಟ್ ಅನ್ನೋಂಥ ಆಪ್ಷನ್ಸನ್ನು ಬಳಕೆ ಮಾಡ್ತೀನಿ. ಎಸ್ಕೇಪ್ ಅನ್ನು ಕ್ಯಾನ್ಸಲ್ ಆಗುತ್ತೆ. ಓಕೆ, ಇದು ಒಂದು ಮೆನು ಬಗ್ಗೆ ಇವತ್ತು ಸಾಕು. ನೆಕ್ಸ್ಟ್ ಮೆನು ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಕೆ, ಎಕ್ಸಿಟ್ ಅಂತ ಕೊಟ್ಟಾಗ ಮತ್ತು ಟೋಟಲ್ ಇರತಕ್ಕಂಥ ಪ್ಯಾಕೇಜಿಂದ ಹೊರಗಡೆ ಬಂದೀವಿ. ಓಕೆ, ಇದು ಕೇವಲ 2-3 ನಿಮಿಷದಲ್ಲಿ ಹೇಳ್ಬೋದು. ಬಟ್ ನಿಮಗೆ ಸ್ಪೀಡ್ ಅನಿಸಿದ್ರೆ ಒನ್ಸ್ ಅಗೇನ್ ನೀವು ಮತ್ತೆ ಅಡ್ಜಸ್ಟ್ ಮಾಡ್ಕೊಂಡು ತಿಳ್ಕೊಳ್ಳಿ. ಯಾಕೆಂದರೆ ಆ್ಯಕ್ಚುಲಿ ಒಂದು ಮೆನು ಬಗ್ಗೆ ಇವತ್ತು ಮಾತ್ರ ಸಾಕು ಈ ಕ್ಲಾಸಲ್ಲಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.